ಮರಿ ಕುರಿ ಮರಿ ಮರ್ಕ್ಯುರಿ. ಈಟ್ ಡು ಬೇಟಾ, ಟೇಕ್ ಬೇಟಾ. ಚೀಸ್ ಕೇಕ್ ಬೇಟಾ ತಗೋರಿ. ಹಂಗೆ ಚೆಲ್ಲೋದಲ್ರಿ ಬೇಟ, ಕೈ ಎರಡೂ ಕೈಲಿ ಹಿಡಿಬೇಕು ಬೇಟ. ಇಷ್ಟು ತಗೊಂಡು ಬಾಂಡೆನಾಗ ನಾನು ಫೋರ್ಕ್ ಹುಡುಕ್ಬೇಕು. ಚೇ ಎಲ್ಲಿ ಹುಡುಕ್ತಿರಿ ಹೇಳ್ರಿ ಇಷ್ಟು ಬಾಂಡೆನಾಗ ಫೋರ್ಕ್? ಹಿಂಗೆ ಕಾಣತ್ ನೋಡ್ರಿ ಇದ್ರಾಗ ಆಲಿವ್ಸ್ ಒಂದು ಬಿಟ್ಟು ಎಲ್ಲ ಐತೆ. ಸೊ ಇದನ್ನು ಒಂದು ಸಣ್ಣ ಪ್ಲೇಟ್ನ ಹಾಕಿ ಬರ್ರಿ ಇದನ್ನು ಗ್ರೈಂಡ್ ಮಾಡೋಣ ಅಂತ. ಟೇಸ್ಟ್ ಹೇಳ್ತಾನೆ ನಿಮಗೆ ನಮ್ಮ ಮಯೋನೀಸ್ ಅದ ಟೇಸ್ಟ್. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕರೇ. ಚಾನಲ್ಗೆ ಹೊಸ್ತಾಗಿದ್ರಿ ಅಂದರೆ ಒಂದು ಬಿಟ್ಟು ಎರಡು ಬಿಟ್ಟು ಒಂದು 10 ವ್ಲಾಗ್ ನೋಡ್ರಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಬರ್ರಿ ಇವತ್ತಿನ ವ್ಲಾಗ್ ನೋಡೋಕೆ ಬಂದಿರಿ ನನಗೆ ಕೊನೆವರೆಗೂ ನೋಡ್ರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಇಲ್ಲ ಡಿಸ್ಲೈಕ್ ಧಾರಾಳವಾಗಿ ಮಾಡಿರಿ. ಬರ್ರಿ ಇವತ್ತಿನ ವ್ಲಾಗ್ ಹೆಂಗೈತಿ ನೋಡೋಣಂತ. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ಮರಿ ಕುರಿ ಮರಿ ಮರ್ಕ್ಯುರಿ, ಕುರಿ ಮರಿ ಮರ್ಕ್ಯುರಿ. ಜೇನು ನೀವತ್ತು ಎಷ್ಟು ಗೇಣು ಬೇಟ ನೀವತ್ತು? ಓಹೋ 10 ಗೇಣು ಜೇನು, ನೀ 10 ಗೇಣು. ಮಮ್ಮಿ ಎಷ್ಟು ಗೇಣು ಬೇಟ ಇವತ್ತು? ಜೇನು ಮಮ್ಮಿ ಎಷ್ಟು ಗೇಣು? ಮಮ್ಮಿ 20 ಗೇಣು. ಫಂಟ್ಲಾಕ್ ಮುಂದೇಶ್ವರ. A few moments later. ನಾನೇ ಬಿಟ್ಟ ಬೇಟ, ನಂದು ಆಫೀಸ್ ಐತೆ ಬೇಟ. ಜೇನು ಬೇಟ, ಅಜ್ಜ ಬೇಟ ಅವರು ಆಡ್ಬೇಕು ಬೇಟ ನೀವು ಅವ್ರ ಜೊತೆ. ನಮ್ಮ ಪಪ್ಪ ಬೇಟ ಅವರು. ಈಗ ನಿಮ್ಮ ಪಪ್ಪ ಯಾರ ಇಲ್ಲಿ ನೋಡಿಲ್ಲ? ನಿಮ್ಮ ಪಪ್ಪ ಇವ್ರ ಪಪ್ಪ ನಾ ಅಷ್ಟೇ ಜೇನು, ಅಷ್ಟೇ. ಸೊ ಮಸ್ತ್ ಇಲ್ಲೇ ಮೋಸ್ಟ್ಲಿ ಇವತ್ತು ರೋಡ್ ಮುಗಿಸ್ತಾರೆ ಕಾಣ್ತತೆ. ಇನ್ನು ಕುರಿ ಮಮ್ಮಿ ಜೊತೆ ಮಾವಿನ ಹಣ್ಣು ತಿನ್ನತ್ತಿದಿ? ನಮ್ಮ ಮಮ್ಮಿ ಜೊತೆ, ನಿಮ್ಮ ಮಮ್ಮಿ ಅಲ್ಲ. ಕುರಿ ಮರಿ ಹೆಂಗಿಲ್ಲ ಅಂದ್ರು ಸಣ್ಣ ಹುಡುಗರು 2 ವರ್ಷ 3 ವರ್ಷ ಬೇಕಂತ ತಿಳುವಳಿಕೆ ಬರಕ್ಕೆ. ಸರ್ ತೆಗೀರಿ ಆ ಬಟ್ಲಿಗೆ ಏನೈತೆ ನೋಡ್ರಿ. ಎಂತಂದ್ರೆ ಬೇಟ ಮಮ್ಮಿಗೆ ಚೀಸ್ ಕೇಕ್. ಅಲ್ಲಿ ಹೊಂಟಿದ್ದೆ ದಾರಾಗ ಕಾಣುತ್ತೆ. ಥ್ಯಾಂಕ್ ಯು ಸೋ ಮಚ್. ನಂಗೂ ಸ್ವಲ್ಪ ಕೊಡು, ನೀನು ಹೋಗ್ಬೇಕಲ್ಲಿ ಇಬ್ರಿಗೋದು. ಲೆಟ್ಸ್ ಈಟ್ ಡು ಬೇಟಾ, ಟೇಕ್ ಬೇಟಾ. ಚೀಸ್ ಕೇಕ್ ಬೇಟ ತಗೋರಿ. ಹಂಗೆ ಚೆಲ್ಲೋದಲ್ರಿ ಬೇಟ, ಕೈ ಎರಡೂ ಕೈಲಿ ಹಿಡಿಬೇಕು ಬೇಟ. The next day. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ಇವತ್ತು ಆ್ಯಕ್ಚುಲಿ ನಿಮಗೆ ತೋರಿಸ್ತೇನೆ. ಐಶ್ವರ್ಯ ಕಾಡಕತ್ಬಿಟ್ಟಾಳ ಹಂಗೆದ್ದು. ಸೊ ಹೀಗಾಗಿ ಮುಂಜಾನೆ ಪಿಜ್ಜಾ ತಿನ್ನೋಂಥ ಪ್ಲ್ಯಾನ್ ಮಾಡಿ ನಾನು ತಿಳ್ಕೊಂಡ್ರೆ ತಪ್ಪಾಗತ್ತೆ. ಸೊ ದಿಸ್ ಇಸ್ ಹೆಲ್ದಿ ಓಟ್ಸ್ ಪಿಜ್ಜಾ. ಇದ್ರಾಗ ಏನದಾವೆಲ್ಲ ಆಮೇಲೆ ತೋರಿಸ್ತೇನೆ. I really like your spirit for one day. ಎಷ್ಟರ ಮಾಡ್ತೇನಲ್ಲ, ನಿನಗೆ ಅದನ್ನು ಮಾಡೋಕ್ಕಾಗೋದಿಲ್ಲ. ಸೊ ಇದು ಭಾಳ ದಿವಸ ಆಗಿತ್ತು ಬ್ಲ್ಯಾಕ್ ಸಾಲ್ಟ್ ಖಾಲಿಯಾಗಿ. ಎಲ್ಲಿ ಅದು ಸಿಗವಲ್ತು, ಇನ್ನೂ ಅದು ಡೇಟ್ ಇತ್ತು. ಚಾಟ್ ಮಸಾಲ ನೋಡ್ರಿ, ಇದ್ರ ಮ್ಯಾಗ ಏನು ಬರ್ದಾರ? ಚಾಟ್ ಮಸಾಲ. ಹಾಂ, ಮತ್ತು ಇದ್ರ ಮ್ಯಾಗ ಏನು ಬರ್ದಾರ? ಒಟ್ಟು ಅಂದು ಬಿಡೋದಂಗ. ಅಲ್ಲೇ ಮೊಸರಲ್ಲ ಚೀಸ್ ಐತೆ. ಆ್ಯಂಡ್ ಇವಂತೂ ಒಂದು ತಿಂಗಳು ಬರ್ತಾವೆ ಬಿಡ್ರಿ. ಹರ್ಬ್ಸ್, ಟೇಸ್ಟಿ ಹರ್ಬ್ಸ್. ಆ್ಯಂಡ್ ಪೀಸೇಶ್ವರ್ ಸಾಸ್. ಇದು ಒಂದೇ ಚಮಚ ಹಚ್ಬೋದು. ಬುಲ್ ಪೆಪ್ಪರ್ಸ್. ಅವಲಕ್ಕಿನ ಏನು ಮಾಡೋದಕ್ಕೆ ನಾ ಈಗ ನೋಡಿ ಏನ್ರಿ ಹೆಲ್ದಿ ಮಾಡ್ಕೋಬೇಕಾ? ತಾಸುಗಟ್ಟಲೆ ಟೈಮ್ ಬೇಕು. ಅದೇ ಬೇಜಾರಾಕತ್ತೆ, 1 ತಾಸು ಇಲ್ಲೇ ಇಲ್ಲ ನನಗೆ ಏನ್ರ. A few inches later. ಆಲ್ ರೈಟ್ ಸ್ನೇಹಿತರೆ, ಸೊ ಇಲ್ಲೇ ಎಲ್ಲ ಪಲ್ಯ ಗಿಲ್ಲೆ ಎಲ್ಲ ಆಗ್ಯಾವ.
ಮುಂದ ನೋಡಿ ನಿಮ್ಮ ಅಪ್ಪಾರ ಕೂದ್ಲಾಗ ಬಂದವ 33 ವರ್ಷ ನಿಮ್ಮ ಅಪ್ಪಾರಿಗೆ ಈಗ ಗೊತ್ತು ನಿಂಗೆ ಗೊತ್ತು ಬೇಡ ನಿಂಗೆ 33 ಇಯರ್ಸ್ ಐ ವಾಸ್ ಬಾರ್ನ್ ಇನ್ 1993 ನೋಡು 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 ಕೂದಲು ನೋಡು ಇನ್ನು 10 ವರ್ಷದಾಗ ಇರ್ತಾವೋ ಇಲ್ಲೋ ಗೊತ್ತಿಲ್ಲ ಈಗಂತೂ ಅದಾವ ನೋಡಕತ್ತಿಲ್ಲ ನೀನು ನೋಡ್ಕೊಲ್ಲ ಹಾಂ ಆಯ್ತು ನೀನು ನೋಡ್ಕೊ ನನ್ನ ಕೂದಲು ಇರ್ತಾವ ನೀನು ನೋಡ್ಕೊನಿ ಓಹ್ ಓಹ್ ಈಗ ನಂಗೆ ಆಫೀಸ್ಗೆ ಹೋಗೋದೈತ್ರಿ ಐಶ್ವರ್ಯ ಜಳಕಕ್ಕೆ ಹೋಗ್ಯಾಳ ಮಮ್ಮಿ ಕಾಲೇಜ್ಗೆ ಹೋಗ್ಯಾರ ಪಪ್ಪ ಸಂಗಂಗೆ ಹೋಗ್ಯಾರ ನಾ ಆಫೀಸ್ ಹೆಂಗೆ ಮಾಡ್ಲಿಜೇನು ಈಗ ನಾನಿ ಬಿಟ್ಟು ಹೋಗ್ಯಾಳ ನಾನಿ ಬಿಟ್ಟು ಹೋಗ್ಯಾಳ ಹೌದ್ರಿ ಹೌದ್ರಿ ಬೇಟಾ ಏನು ಮಾಡೋದು ಹೇಳ್ರಿ ಏನು ಮಾಡೋದ್ರಿ ಹೇಳ್ರಿ ಪಪ್ಪ ಹಿಂಗೆ ಮಾಡಿದ್ರೆ ನಾವು ವರ್ಕ್ ಹೆಂಗೆ ಮಾಡ್ಬೇಕ್ರಿ ಕ್ಲೌಡ್ ಫ್ರೇಮ್ ವರ್ಕು ಆಫೀಸ್ ವರ್ಕು ಅಂದ್ರೆ ಬೇಟಾ ನಾವು ಆಫೀಸ್ಗೆ ಹೋಗ್ತೇವೆ ಬೇಟಾ ಈಗ ಗುಡ್ ಬೇಟಾ ಹೆಂಗದ ಗುಡ್ ಬೇಟಾ ಬಾಯ್ ಬೇಟಾ ಇಟ್ಸು ಬರ್ರಿ ಬಿಸಿ ಬಿಸಿ ಕಾಫಿ ಮಾಡ್ಕೊಳ್ಳೋಣ 2 hours later. ಏನು ಬರೀ ನಮಗೆ ಆಫೀಸ ಮಾಡಕ್ಕೆ ಕೊಡೋದು ಹೆಂಗೆ ಮಾಡ್ಬೇಕು ಆಫೀಸ್ ನಾವು ನಿಮ್ಮ ನ್ಯಾನೇ ಯಾಕೆ ಬಿಟ್ಟು ಹೋದ್ರು ಬೇಟ ಕರೀರಿ ಬೇಟ ಅವ್ರಿಗೆ ವ್ಲಾಗ್ ಮಾಡತ್ತೀರಿ ಬರ್ರಿ ಆಂಟಿ ಅಂಥೇಳಿ ಬರ್ರಿ ಬರ್ರಿ ನಮ್ಮ ಪಪ್ಪ ಭಾಳ ಬ್ಯುಸಿ ಆಗಿಬಿಟ್ಟಾರೆ ಬರ್ರಿ ಅವ್ರು ವರ್ಕ್ ಮಾಡೋಕ್ಕೆ ಟೈಮೇ ಸಿಗ್ತಾ ಇಲ್ಲ ಹೌದಿಲ್ಲ ಬೇಟ ಈಗೇನು ಹೇಳ್ಬೇಕ್ರಿ ನಿಮ್ಗೆ ನಮ್ಮ ಎಂಪ್ಲಾಯಿ ಒಬ್ರು ಅದಾರ ರೀ ರಾಹುಲ್ ಅಂತೇಳಿ ಸೊ ಅವ್ರದ್ದು ಹೊಲ ಆಯ್ತು ಕಾಯಿಪಲ್ಯ ಹಾಕ್ತಾರೆ ಸೊ ಬೀನ್ಸ್ ತೊಗೊಂಬಂದಾರ ಅವರು ಯೂಸ್ ಆಗ್ತಾವೆ ನಾ ಅದನ್ನ ಅಂದೆ ಹೊಲ ಐತಿ ಕಾಯಿಪಲ್ಯ ಹಾಕ್ತಾರ ಅಂದಿದ್ರೆ ನಾ ಅಂದೆ ತೊಗೊಂಬರ್ರಿ ಯಾವಾಗಾರ ಬರ್ತಾ ಒಂದೆರಡು ಹರ್ಕೊಟ್ಟು ಯೂಸ್ ಆಗ್ತಾವೆ ನಮಗೂ ಅಂತ ಅಂದಿದ್ದೆ ಸೊ ಹಿಯರ್ ಆರ್ ದ ಕಾಯಿಪಲ್ಯ ಆ್ಯಂಡ್ ಬರ್ರಿ ನಿಮ್ಗೊಂದು ಮಸ್ತಿಗೆ ನಾನು ಹೆಲ್ದಿ ಪಿಜ್ಜಾ ಮಾಡೋಕ್ಕೆ ಕಲಿಸ್ತೇನೆ ಸೊ ಕಲಿಸ್ತೇನೆ ಅಂದ್ರೇನ ಆ ರೆಸಿಪಿ ಒಂದು 1000 ಸಲ ನೋಡೀನಿ ಬಟ್ ಎಕ್ಸಿಕ್ಯೂಟ್ ಮಾಡ್ತಿರೋದು ಫಸ್ಟ್ ಟೈಮು ಸೊ ಮಾಡೋಣ ಅಂತ ತಿನ್ನೋಣ ಅಂತ ಬೀನ್ಸ್ ಇಲ್ಲ ಅದ್ರಾಗ ಎನಿವೇಸ್ ಬೀನ್ಸ್ ಇಲ್ಲೇ ಮಾಡತ್ತಿಲ್ಲ ಬಟ್ ಲೆಟ್ ಸಿ ಹೌ ಇಟ್ ಲಿಂಕಿಟ್ಲೇನು ಎಲ್ಲ ಆರ್ಡ್ರ್ ಬಂದತ್ತೆ ಸೊ ಪಿಜ್ಜಾ ಕಟ್ಟರ್ ಬೆಳಗಾವಿನಾಗ ಇರಲಿಲ್ಲ ಹೀಗಾಗಿ ಪಿಜ್ಜಾ ಕಟ್ರು ಅಂತ ತರ್ಸೇನೆ ಬರ್ರಿ ಏನೇನದ ನೋಡೋಣ ಅಂತ ಬ್ಲ್ಯಾಕ್ ಆಲಿವ್ಸ್ ಅಯ್ಯೋ ಇವು ಕಟ್ ಆಗಿದ್ದಲ್ಲೋ ಇಡೇವದಾವು ಛೇ 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 ಆಮೇಲೆ ರೆಡ್ ಪೆಪ್ರಿಕಾ ಆಮೇಲೆ ಗ್ರೀನ್ ಆಲಿವ್ಸ್ ಆಮೇಲೆ ಹ್ಯಾಲಪೀನೋಸ್ ಇವನೇನು ಡೈಲಿ ಹಾಕೊಳಂಗಿಲ್ಲ ಯಾವಾಗಾರ ಆ್ಯಂಡ್ ಪಿಜ್ಜಾ ಕಟರ್ ಬ್ಯಾಗ್ನಾಗ ಇರಲಿಲ್ಲ ಅದಕ್ಕೆ ಸ್ವಲ್ಪ ಡೇಂಜರ್ ಕಾಣತ್ತಕೋ ಇದೆ ಶೆಲ್ಲಿಂದ ಪ್ರಾಬ್ಲಮ್ ನೋಡ್ರಿ ಭಾಳ ಆಗಿಬಿಟ್ಟತ್ತೆ ಹಿಂಗಾಗಿ ಶೆಲ್ ತರ್ಸೀನಿ ಆ್ಯಂಡ್ ಮತ್ತೇನೈತಂದ್ರೆ ಶೆಲ್ ಎಲ್ಲ ಕಡೆ ಶೆಲ್ 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 ಹೆಲ್ದಿ ಪಿಜ್ಜಾ ಬೇಸ್ ತೋರಿಸ್ತೀನಿ ಸೊ ಹಿಯರ್ ಇಸ್ ದ ಹೆಲ್ದಿ ಪಿಜ್ಜಾ ಬೇಸ್ ಈ ಬೇಸನ್ನ ಹೆಂಗೆ ಮಾಡೈತಪ್ಪ ಅಂತಂದ್ರೆ ಓಟ್ಸ್ ಆ್ಯಂಡ್ ಇದರಲ್ಲೇ ಮಾಡೈತಿ ಏನು ಓಟ್ಸ್ 2 ಎಗ್ಗು ಆಮೇಲೆ ಓಟ್ಸ್ಲೇ ಮಾಡೈತಿ ಸೊ ಇಲ್ಲಿ ಹಂಗೆ ಪನೀರ್ ಐತಿದ ಏನದು ಸೊ ಇದು ಲೋ ಫ್ಯಾಟ್ ಆಮೇಲೆ ಹೈ ಪ್ರೋಟೀನ್ ಪನೀರ್ ಅರ್ಧ ಅನ್ಬೇಕ್ಡ್ ಐತಿ ಅಥವಾ ರೋಸ್ಟೆಡ್ ಐತಿ ಸ್ವಲ್ಪ ಒಂದು ರೋಸ್ಟೆಡ್ ಐತಿ ಸೊ ಬರ್ರಿ ಪಿಜ್ಜಾ ಹೆಂಗೆ ಆಗ್ತದೆ ನೋಡೋಣ ಅಂತ ಅದೇನು ಭಾರಿ ಆತಂದ್ರೆ ಡೈಲಿ ತಿನ್ಬೋದು ಸೊ ದಿಸ್ ಹ್ಯಾಸ್ ಅರೌಂಡ್ 15 grams ಆಫ್ ಪ್ರೋಟೀನ್ ಇದು ಬೇಸು ಆ್ಯಂಡ್ ಇದೇನೈತಲ್ಲ ಇಟ್ ಹ್ಯಾಸ್ 25 grams ಪ್ರೋಟೀನ್ ಆಮೇಲೆ ಚಲೋ ಆಗ್ಬಪ್ಪ ದೇವ್ರಿ ಇಷ್ಟು ತಗೊಂಡು ಬಾಂಡೆನಾಗ ನಾನು ಫೋರ್ಕ್ ಹುಡುಕ್ಬೇಕು ಚೇ ಎಲ್ಲಿ ಹುಡುಕ್ತಿರಿ ಹೇಳ್ರಿ ಇಷ್ಟು ಬಾಂಡೆನಾಗ ಫೋರ್ಕ್ ಓಹ್ ಸಿಕ್ತಪ್ಪ ಫೋರ್ಕ್ ಸೊ ಹೋಲ್ ಮಾಡೋಣಂತೆ ಸೊ ದ್ಯಾಟ್
ಈಗ ಸಾಸಸ್ಸು ಎಲ್ಲ ಮನ್ಯಾಗ ಮಾಡ್ಕೊಳ್ಳೋಣ ಅಂತ. ಈಗ ಸದ್ಯಕ್ಕೆ ಏನೇನು ಮಾಡಲಿ ಅಂಥೇಳಿ ಹೆಂಗೆ ಟೇಸ್ಟ್ ಆಗೋದು ಗೊತ್ತಿಲ್ಲ. ಅದು ಆ್ಯಕ್ಚುಲಿ ಇಟ್ಸ್ ಮೇಡ್ ಆಫ್ ಫಸ್ಟ್ ಟೈಮ್ ಬೇಸ್ ಇಸ್ ಮೇಡ್ ಆಫ್ ಓಟ್ಸ್ ಆ್ಯಂಡ್ ಎಗ್. ಮೂರು ಹಚ್ಕೊಳ್ಳೋಣ ಇದನ್ನು, ಯಾಕಂದ್ರೆ ಸ್ವಲ್ಪ ಟೇಸ್ಟ್ ಬರ್ಬೇಕಲ್ಲ ಮತ್ತು. ಸೊ 1 ಸ್ಪೂನ್ ಹಾಕೇನೆ. ಈಗ ಲೆಟ್ಸ್ ಪುಟ್ ಪನೀರ್. ಎಕ್ಸ್ಪೈರಿ ಚೆಕ್ ಮಾಡತ್ತಿದ್ದೆ 2027 ಅಂತ. ಅಯ್ಯಪ್ಪ ಇಷ್ಟು ಹೆಂಗೆ ರೀ? ಮತ್ತು ಇದು ಮ್ಯಾನುಫ್ಯಾಕ್ಚರ್ ಆಗಿದ್ದು 1 ವರ್ಷದಿಂದ. ಯಾವ ಕಂಪ್ನಿ ಗೊತ್ತಿಲ್ಲ ರೀ, ಚಲೋ ರೇಟಿಂಗ್ ಇತ್ತಂತ ತರ್ಶನ್. ಇದು ಏನು ಕಟ್ಟಿ ಕೊಟ್ಟಾರ ಗೊತ್ತಿಲ್ಲ. ಇದನ್ನು ಹೆಂಗೆ ತೆಗಿಬೇಕು ಈಗ? ಹಿಂಗೆ ಕಾಣತ್ತೆ ನೋಡ್ರಿ ಇದ್ರಾಗ. ಆಲಿವ್ಸ್ ಒಂದು ಬಿಟ್ಟು ಎಲ್ಲ ಐತೆ. ಸೊ ಇದನ್ನು ಒಂದು ಸಣ್ಣ ಪ್ಲೇಟ್ನ ಹಾಕಿ ಒಂದಾಗ ಆ್ಯಕ್ಚುಲಿ ಗ್ಲಾಸ್ ಮೇಲೆ ಇಡಬೇಕು, ಬಟ್ ತಕ್ಕೊಳಕ್ಕೆ ಪ್ರಾಬ್ಲಮ್ ಆಕತ್ತೆ. ಆಮೇಲೆ 1 ಮಿನಿಟ್ ಇಟ್ಟೇನೆ. ಇದು ಏನರ ಸಕ್ಸಸ್ಫುಲ್ ಆತಂದ್ರೆ ಎವ್ರಿ ಆಲ್ಟರ್ನೇಟ್ ಡೇ ಪಿಜ್ಜಾ ತಿಂತೇನೆ. ಸೊ ದಟ್ ಡೈಟಿಂಗ್ ಅಷ್ಟೇ ಅಲ್ಲ, ಡೈಟಿಂಗ್ ಜೊತೆ ಅಪ್ ಟು 40 grams ಆಫ್ ಪ್ರೋಟೀನ್ ಸಿಗೋದೈತೆ ನನಗೆ ಇದರಿಂದ. ಕ್ಲೀನ್ ವೆಜಿಟೇರಿಯನ್ ಪ್ರೋಟೀನ್. ವಾಹ್, ಇದನ್ನು ಹಾಕ್ಬೇಕಂತ ಮಾಡಿದ್ದೆ, ಮರ್ತು ಬಿಟ್ಟೆ. ನಾಳಿದ್ದು ಕಾರ್ನ್ ಪಿಜ್ಜಾ ಮಾಡ್ಕೊಳ್ಳೋಣ ಅಂತ. ಕಟ್ರೋ ಅಂತ ತರ್ಸೇನೆ, ಬಿಕಾಸ್ ಇದರಿಂದ ಕಟ್ ಆಗ್ತೈತ್ರಿ. ಅದು ಆ್ಯಕ್ಚುಲ್ ಚಾಕುಲೆ ಕಟ್ ಆಗೋದಿಲ್ಲ. ರೈಟ್, ಚಲೋ ಕಾಣತ್ತಿದೆ. ನೈಸ್ ಈಶ್ವರ್, ಕ್ಯಾಬ್ ಬಾತೇಶ್ವರ್. ಇಲ್ಲಿ 50 grams ಪ್ರೋಟೀನದ್ದು ಪಿಜ್ಜಾ ರೆಡಿ ಆಗೈತಿ. ಲೆಟ್ಸ್ ಎಂಜಾಯ್ ಆ್ಯಂಡ್ ಟೆಲ್ ದ ಟೇಸ್ಟ್. only one tooth for you. Not slice, one tooth. Because it is protein pizza. It has 50 grams protein. ಏನು ಇಲ್ಲ, ನಾನು ಬೇಕಂತಲೇ ಬಿಟ್ಟೇನೆ. 50% ರೋಸ್ಟ್ ಮಾಡಿ 50% ಹಂಗೆ ಇಟ್ಟೆ. ಖರೆಗೂ ಚಲೋ ಆಗೈತೆ. 50 grams ಪ್ರೋಟೀನ್ ಐತದ್ರಾಗ. ಏನು ಜೋಕ್ ಮಾಡತ್ತಿ? ಪಿಜ್ಜಾ ಬೇಸ್ ಅಲ್ಲದ, ಎಗ್ ಆಮೇಲೆ ಓಟ್ಸ್ ಬೇಸ್. ಏನು ಕುರಿ ಅಜ್ಜಿ ಜೊತೆ ಕೊಂದು ಬಾವಿನ ಹಣ್ಣು ತಿನ್ನತ್ತೀರಿ? ಈ ಕಡೆ ಒಳ್ಳ ಆದ್ರೂ ನೋಡಿ ತೊಗೊಂಡು ಎಲ್ಲೆಲ್ಲಿ ಹೋಗೈತೆ. ಇವ ಯಾರ ಮಲ್ಲಿಕಾರ್ಜುನ ಅವಂಗೆ ಹೇಳೇನ ಫೋನ್ ಹಚ್ಬೇಕಿಲ್ಲ ಒಂದ್ಸಲ ನನಗೆ. ಅಲ್ಲಿ ಹೋಗಿ ಫೋನ್ ಹಚ್ಚಿದ್ರೆ 20 ಕಿಲೋಮೀಟ್ರ್ ಬಿಸಿ ಬಿಸಿ ಚಹಾ ಕೊಡೋಣ ಅಂತ. ನೀವು ನಂಬೋದಿಲ್ಲ, ಅದೇನ ಪಿಜ್ಜಾ ಮಾಡ್ಕೊಂಡು ತಿನ್ನಿಲ್ಲ ಇನ್ನೂ ಮಟ ಹೊಟ್ಟೆ ಫುಲ್. ನನಗೆ ಗೊತ್ತೈತಿ 2-3 ದಿವ್ಸನಾಗ ಬೋರ್ ಆಕತ್ತದು, ಬಟ್ ಏನಾರ ವೆರೈಟಿ ಟ್ರೈ ಮಾಡೋ ಅಂತೇಳಿ ಏನಾರ ಮಾಡ್ಬೇಕಲ್ಲ. ಮತ್ತು ಸ್ನೇಹಿತರೆ, ಆ್ಯಕ್ಚುಲಿ ಒಂದು ಭಾಳ ದಿವಸದಿಂದ, ಒಂದು 6 ತಿಂಗಳಿಂದ ಬಾಯ್ಲ್ಡ್ ಎಗ್ದು ಮಾಯೋ ರೆಸಿಪಿ ನೋಡತ್ತಿದ್ದೀರಿ. ಸೊ ಅದನ್ನು ಟ್ರೈ ಮಾಡೋಣ. ಚಲೋ ಅನಿಸ್ತಂದ್ರೆ ಮಧ್ಯಾಹ್ನ ಚಪಾತಿ ಅದಾವೆ, ಸೋಯಾ ಪಲ್ಯ ಐತಿ. ಸೊ ಇದನ್ನು ಮಾಯೋ ಡಿಪ್ಪಾಗಿ ಮಸ್ತ್ ಎಂಜಾಯ್ ಮಾಡೋಣ ಅಂತ. ಹೆಲ್ದಿನೂ ಆಯ್ತು, ಎಗ್ ತಿಂದಂಗೂ ಆಯ್ತು. ಯಾಕೆ ಎಗ್ ಹಂಗೂ ಡೈರೆಕ್ಟ್ ತಿನ್ನಕ್ಕೆ ನೀವು ಮಣ್ಣಾಗ ಮನಸ್ಸು ಬರೋದಿಲ್ಲ, ವೈಕ್ ಆಕತ್ತೆ. ಯಾಕಂದ್ರೆ ಲೈಕ್ ಆಗೋದಿಲ್ಲ ಅದಕ್ಕೆ. ಅಲ್ರಿ, ಒಂದು ನನಗೆ ಒಂದು ಕ್ವಶನ್ ಅರೈಸ್ ಆಗತ್ತದ. ಏನಂದ್ರೆ ನಿಮ್ಗೆ ಅನ್ನ ಅಂತಾರ ಭಾಳಷ್ಟು ಜನ. ರಕ್ಷಾ ಬಂದಾಗ ಕಮೆಂಟ್ ಸೆಕ್ಷನ್ ಒಳಗ ಹ್ಯಾಪಿ ರಕ್ಷಾ ಬಂಧನ ಅಂತ ಯಾರು ಅನ್ನಕ್ಕಿಲ್ಲಲ್ಲ. ಥಿಂಕ್ ಮಾಡೋ ವಿಷಯ ಖಂಡಿತ ಕರೆಕ್ಟ್. ಒಂದು ಧರಣಿಯನ್ನು ಸ್ಟಾರ್ಟ್ ಮಾಡೋಣ ಇದ್ರ ಬಗ್ಗೆ. ಕಮಾನ್ ಗೈಸ್, ನೋಡ್ರಿಲ್ಲ ಫುಲ್ ಧೂಳಾಗೈತಿ. ಇದನ್ನೆಲ್ಲ ಸ್ವಚ್ಛ ಮಾಡ್ಬೇಕು. ಯಾಕಂದ್ರೆ ನಮ್ಮ ಮನ್ಯಾಗ ಆಲಿವ್ ಆಯಿಲ್ ಯಾಜು ಅಲ್ಲ, ಯಾರು ಯೂಸ್ ಮಾಡೋದಿಲ್ಲ. ಸೊ ನಾವು ಯೂಸ್ ಮಾಡೋಣ ಅಂತ. ಸೊ ನಾವೇನು ಮಾಡತ್ತೀವಿ, ಆಲಿವ್ ಆಯಿಲ್ ಯಾಕೆ ಮಾಡ್ತೇನೆ? ಆಲಿವ್ ಆಯಿಲ್ ಟೇಸ್ಟ್ ಕೊಡ್ತದೆ. ಆ್ಯಕ್ಚುಲಿ ಮಮ್ಮಿ This is ನುಗ್ಗಿಕಾಯಿ ಚಟ್ನಿ ರೆಡಿ ಮಾಡಿಟ್ಟಾರಿ. ಯೂಶ್ವಲಿ ನಮ್ಮ ಮನ್ಯಾಗ ಭಾಳ ಮಾಡ್ತಾರೆ, ನಾವು ಭಾಳ ತಿಂತೀವಿ ಕೂಡ. ಬರ್ರಿ, ಎಗ್ ಹಾಕೇನೆ, ಬೆಳ್ಳುಳ್ಳಿ ಹಾಕೋಣ, ಒಂದು ಸ್ವಲ್ಪ ಆಲಿವ್ ಆಯಿಲ್ ಹಾಕೋಣ, ಆ್ಯಂಡ್ ಸ್ವಲ್ಪ ಫ್ರಿಜ್ನಾಗ ವಿನೆಗರ್ ಐತೆ ಅದನ್ನು ಹಾಕೋಣ. ಆಮೇಲೆ ನಮ್ಮ ಜೇನುವ್ರನ್ನ ಹಾಕಿ ತಿಂದ್ಬಿಡೋಣ ಅಂತ. ಆಮ್ 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 ಅಂತ ಆಮ್ 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 ಆ್ಯಕ್ಚುಲಿ ಲಿಂಬು ಆರ್ ವಿನೆಗರ್ ಹಾಕ್ಬೇಕು. ನಾನು ಲಿಂಬು ಆ್ಯಂಡ್ ವಿನೆಗರ್ ಹಾಕಿದ್ದೀನಿ. ಯಾಕೆ ಹಂಗೆ ಸೊಕ್ ಡಿಂಕ್ದಾಗ ಅಷ್ಟು ವಿನೆಗರ್ ಹಾಕ್ತಾರೆ ಇದ್ರಿ ಲೀಟರ್ ಗಟ್ಲೆ. 1 ಟೇಬಲ್ ಸ್ಪೂನ್ ಹಾಕ್ಬೇಕು ನೋಡು. ಎಷ್ಟು ನೋಡಿ 1 ಟೇಬಲ್ ಸ್ಪೂನ್ ಅಂದ್ರೆ 2-3 ಟೇಬಲ್ ಸ್ಪೂನ್ ಹಾಕಿದ್ರಿ. ತಲಿ ಬರ್ರಿ, ಇದನ್ನ ಗ್ರೈಂಡ್ ಮಾಡೋಣ ಅಂತ. ಟೇಸ್ಟ್ ಹೇಳ್ತಾನೆ ನಿಮಗೆ ನಮ್ಮ ಮಯೋನೀಸ್ ಅದ ಟೇಸ್ಟ್. ರೈಟ್, ಬರ್ರಿ ಟೇಸ್ಟ್ ನೋಡೋಣ ಅಂತ ಹೆಂಗೈತೆ. ಅಲ್ಟಿಮೇಟ್, ಲಿಟ್ರಲಿ ಎಗ್ ಅಂತ ಗೊತ್ತಾಗೋತದ.
ಸ್ಟೋರ್ ಬಾಟ್ ಆಯಿಲಿ ಎಣ್ಣೆ ಮೈನೀಸ್ ಬದಲಿ ನೀವು ಹೇಗೆ ತಿಂತಿದ್ರಿ ಅಂದ್ರೆ ಡೈಲಿ ಹೊಟ್ಟೆ ತುಂಬ ತಿನ್ರಿ ಮೈನೀಸ್ ಹೋಗೋ ಆಹಾ ಸ್ಮೆಲ್ಲು ಗೊತ್ತಾಗೋದು ಎಗ್ಗದಂತ ಫೈನಲಿ ಏ ಹ್ಯಾಕ್ ಸಿಕ್ತಪ್ಪ ಎಮ್ಮಿ ಫುಡ್ ತಿನ್ನಕ ಯಮ್ಮಿ ಕ್ರೆಮ್ಮಿ ಅಲ್ಲಿ ಎಗ್ಗದ್ದು ಅನ್ಸವತ್ರಿ ಇದು ಇಷ್ಟು ಭಾರಿ ಆಗೈತಂದ್ರೆ ಅದು ಫುಲ್ ಆಯಿಲಿ ಮಾಯವ ಇರ್ತೈತಲ್ಲ ಹೋಟೆಲ್ನಾಗ ಭಾರಿ ಅಂದ್ರೆ ಭಾರಿ ಹ್ಯಾಕ್ ಸಿಕ್ತು ನೋಡಿದ್ ಯಾವಾಗ ಬೇಕು ಫ್ರೆಶ್ 2 ಬಾಯ್ಲ್ಡ್ ಎಗ್ಲೆ ಕ್ರೆಮೇಶ್ವರ್ ಮಾಡ್ಕೊಂಬಿಡೇಶ್ವರ್ ರೂಪಾಯಿ ಕ್ರೆಮೇಶ್ವರ್ ಹೆಲ್ದಿ ತಿನ್ನೇಶ್ ಅಯ್ಯೋ ಉಳ್ಳಾಗಡ್ಡಿ ಹಾಕೊಳಕ್ಕೆ ಮಾಡ್ತಿದ್ನಲ್ಲೋ ಹಾಕೊಳ್ಳೋಂತ ಉಳ್ಳಾಗಡ್ಡಿನು ಇಂಥವು 5 ಲೈಟ್ಸ್ ತಂದೇನ್ರಿ ಅವ ನಮ್ಮ ಎಲೆಕ್ಟ್ರಿಷಿಯನ್ ಬಂದು ಹಾಕೋವಲ್ಲ ಆ್ಯಕ್ಚುಲಿ ಸೊ ನಾ ಹಾಕೋ ಕಡೆಯಿಂದ 5 ಹಾಕಿಬಿಟ್ಟು ಅಂದ್ರೆ ಸೊ ಫುಲ್ ಡೇ ಇವಂತೂ ಕರೆಂಟ್ ಇವೆಲ್ಲ ಸೋಲಾರ್ ಲೈಟ್ಸು ಇಲ್ಲಿ ಕಾಣತ್ಲ ಇದು ಹೋಗೋಣ ಬೇಡ ಚಲೋ ಲೆಟ್ಸ್ ಗೋ ಫಾರ್ ವಾಕಿಂಗ್ ಸೊ ನಾನು ಐಶ್ವರ್ಯ ಸೈಡಿಗೆ ಬಾ ಊಟ ಮಾಡಿ ಫಸ್ಟ್ ಕ್ಲಾಸ್ ಲಿಲ್ಲಿನ ವಾಕ್ ಮಾಡಿಸ್ಕೊಂಬರಕ್ಕೆ ಬಂದೇವಿ ಲಿಲ್ಲಿದು ವಾಕ್ ಆಯ್ತು ನಮ್ಮದು ವಾಕ್ ಆಯ್ತು ಇಷ್ಟ ಒಂದು ಸ್ವಲ್ಪ ಮಾತಾಡೋಕೆ ಸಿಗ್ತತಿ ಬಿಕಾಸ್ ಯಾಕಂತೂ ಪಾಪು ಜೊತೆ ಇರ್ತಾರೆ ಫುಲ್ ಡೇ ನ್ಯಾನಿನೂ ಇಲ್ಲೀಗ ಹಿಂಗಾಗಿ ಪರಿಸ್ಥಿತಿ ಭಾಳ ಕೆಟ್ಟಾಗಿಬಿಟ್ಟತ್ರಿ ಅದೇ ಆಫೀಸದ ಕಷ್ಟ ಸುಖ ಮಾತಾಡ್ಕೊಂತ ಹೊಂಟೇವಿ ಇನ್ನೂ ಮತ್ತೆ ಮನೆಗೆ ಹೋಗಿ ಇನ್ನೂ ನನ್ನ ಕಾಲ್ ಅದ ಅವಾಗ ಗೊತ್ತೈತಿ ಇನ್ನೂ ಒಂದು ತಾಸು ಕಾಲ್ ಐತಿ ನನ್ನ ಮೇಲೆ ಹಾಕೊಂಡು ಹೌದು ನೀವು ಕುರಿ ಏನು ಮಾಡಕತ್ತೀರಿ ನೀವು ಇಲ್ಲೋಡಿಲ್ಲೇ ಐ ದೊಡ್ಡವರಾದ್ರಿ ನೀವು ಪಪ್ಪನ ಜೊತೆ ನೀವು ಹೆಲ್ದಿ ಮೈನಸ್ ತಿಂತೀರಿ ನಿಮ್ಮ ಪಪ್ಪ ಹುಚ್ಚಾಗ್ಬಿಟ್ಟಾರಿ ಇವತ್ತು ನಾನು ನೋಡಿ ನಿಮ್ಮ ಅವರು ಹುಚ್ಚಾಗ್ಯಾರ ಇವತ್ತು ಆಲ್ ರೈಟ್ ಸ್ನೇಹಿತರೆ ಇವತ್ತು ಲಕ್ಕಿ ಕಮೆಂಟ್ಸ್ ಅಲ್ಲ ಯಾರ್ಯಾರು ಜಾಸ್ತಿ ಕಮೆಂಟ್ ಹಾಕ್ಯಾರ ಅನ್ನೋದು ಇಷ್ಟು ಜನರನ್ನ ಯೂಟ್ಯೂಬು ನನಗೆ ಫೀಚರ್ ಮಾಡಿ ಸಜೆಸ್ಟ್ ಮಾಡೈತಿ ಚಾಂಪ್ಸ್ ಅಂತದಾರ 237 ಕಮೆಂಟ್ಸು ಮುಕ್ತಾ ಅವರು 22 ಹಾಕ್ಯಾರ ಉಜ್ವಲ ಅವರು 207 ಕಮೆಂಟ್ ಹಾಕ್ಯಾರ ಟೋಟಲು ವರ್ಷ ಅವ್ರು 1 ಹಾಕ್ಯಾರ ಸವಿತಾ ಹಿರೇಮಠ ಅವ್ರು 83 ಕಮೆಂಟ್ ಹಾಕ್ಯಾರ ಸೊ ಯಾವ ಬೇಸಸ್ ಮೇಲೆ ಇದು ನಂಗೆ ಡಿಸೈಡ್ ಮಾಡಿ ಈ ವೀಕ್ ಫೀಚರ್ ಆಗ್ಯಾರ ಇವ್ರು ಅಂತ ಹೇಳಿದ್ದು ಗೊತ್ತಿಲ್ಲ ಬಟ್ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯರ್ ಲವ್ ಆ್ಯಂಡ್ ಸಪೋರ್ಟ್ ನಾಳೆ ಮಗದೊಂದು ಸೂಪರ್ ಪ್ರೀಮಿಯರ್ ಎಪಿಸೋಡ್ ಶಾರ್ಪ್ 8 ಗಂಟೆಗೆ ಸಿಗೋಣ ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬಾಯ್ ಟೇಕ್ ಕೇರ್ ಸರ್ವೇ ಜನ ಸುಖಿನ ಮೂತು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬಾಯ್